ಸಭಾ ಕಾರ್ಯಕ್ರಮ ಆದ ನಂತರ ಒಂದು ಲಂಚ್ ಮೀಟಿಂಗನ್ನು ಈಗ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಅರೇಂಜ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ಲಂಚ್ ಮೀಟಿಂಗಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗಿರುವಂಥದ್ದು. ಇಲ್ಲಿ ಏನು ಅಲ್ಲಿ ಕೆ ಸಿ ವೇಣುಗೋಪಾಲ್ ಎಲ್ಲ ಸಿ ಎಂ ಕೂತ್ಕೊಳ್ಬೋದು. ಅದರ ಜೊತೆಗೆ ಇಲ್ಲಿ 8 ಚೇರ್ಗಳನ್ನು ಹಾಕಿರುವಂಥದ್ದು. ಸೊ ಇಲ್ಲಿ 8ರಿಂದ 9 ಜನರು ಕೂತ್ಕೊಂಡು ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಆ ಕಡೆ ಭಾಗದಲ್ಲಿ ಒಂದು 4-5 ಜನ ಕೂರ್ಬೋದು. ಅಂದರೆ ಹಾರ್ಡ್ಲಿ ಒಂದು 10ರಿಂದ 12 ಜನ ಕೂತ್ಕೊಂಡು ಇಲ್ಲಿ ಡಿನ್ನರ್ ಅಂದರೆ ಲಂಚ್ ಮೀಟಿಂಗನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಕೊಳ್ಳಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯಿತು. ಈಗ ಲಂಚ್ ಮೀಟಿಂಗ್ ತುಂಬ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದರೆ ಇವತ್ತು ಕೆ ಸಿ ವೇಣುಗೋಪಾಲ್ ಜೊತೆ ಸಿ ಎಂ ಸಿದ್ದರಾಮಯ್ಯ ಮತ್ತು ವಿವಿಧ ಸಚಿವರು ಎಲ್ಲರೂ ಕೂಡ ಈ ಒಂದು ಮೀಟಿಂಗನ್ನು ಮಾಡುವಂಥದ್ದು. ಸಾಕಷ್ಟು ಅಂದರೆ ಊಟವನ್ನು ಮಾಡ್ಕೊಂಡು ರಾಜ್ಯದಲ್ಲಿ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತು ಆಗಿರುವಂತಹ ಡೆವಲಪ್ಮೆಂಟ್ಗಳ ಮೇಲೆ ಚರ್ಚೆ ಕೂಡ ಆಗ್ಬೋದು. ಸೊ ಈ ಒಂದು ಹೈ ವೋಲ್ಟೇಜ್ ಲಂಚ್ ಮೀಟಿಂಗ್ ಏನಿದೆ, ಸೊ ಈ ಲಂಚ್ ಮೀಟಿಂಗ್ ಇನ್ನೇನು ಕೆಲವು ಹೊತ್ತಿನಲ್ಲಿ ಆರಂಭವಾಗುತ್ತೆ. ಊಟ ಮಾಡ್ಕೊಂಡು ಇಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಇದಾದ ಬಳಿಕ ಈ ಒಂದು ಮೀಟಿಂಗ್ನ ಸಂದೇಶ ಏನು ಹೈಕಮಾಂಡ್ಗೆ ಯಾವ ರೀತಿ ತಲುಪುತ್ತೆ, ಏನು ತಲುಪುತ್ತೆ, ಅದಾದ ನಂತರ ಏನೇನು ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಸಭಾ ಕಾರ್ಯಕ್ರಮ ಆದ ನಂತರ ಒಂದು ಲಂಚ್ ಮೀಟಿಂಗನ್ನು ಈಗ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಅರೇಂಜ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ಲಂಚ್ ಮೀಟಿಂಗಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗಿರುವಂಥದ್ದು. ಇಲ್ಲಿ ಏನು ಅಲ್ಲಿ ಕೆ ಸಿ ವೇಣುಗೋಪಾಲ್ ಎಲ್ಲ ಸಿ ಎಂ ಕೂತ್ಕೊಳ್ಬೋದು. ಅದರ ಜೊತೆಗೆ ಇಲ್ಲಿ 8 ಚೇರ್ಗಳನ್ನು ಹಾಕಿರುವಂಥದ್ದು. ಸೊ ಇಲ್ಲಿ 8ರಿಂದ 9 ಜನರು ಕೂತ್ಕೊಂಡು ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಆ ಕಡೆ ಭಾಗದಲ್ಲಿ ಒಂದು 4-5 ಜನ ಕೂರ್ಬೋದು. ಅಂದರೆ ಹಾರ್ಡ್ಲಿ ಒಂದು 10ರಿಂದ 12 ಜನ ಕೂತ್ಕೊಂಡು ಇಲ್ಲಿ ಡಿನ್ನರ್ ಅಂದರೆ ಲಂಚ್ ಮೀಟಿಂಗನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಕೊಳ್ಳಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯಿತು. ಈಗ ಲಂಚ್ ಮೀಟಿಂಗ್ ತುಂಬ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದರೆ ಇವತ್ತು ಕೆ ಸಿ ವೇಣುಗೋಪಾಲ್ ಜೊತೆ ಸಿ ಎಂ ಸಿದ್ದರಾಮಯ್ಯ ಮತ್ತು ವಿವಿಧ ಸಚಿವರು ಎಲ್ಲರೂ ಕೂಡ ಈ ಒಂದು ಮೀಟಿಂಗನ್ನು ಮಾಡುವಂಥದ್ದು. ಸಾಕಷ್ಟು ಅಂದರೆ ಊಟವನ್ನು ಮಾಡ್ಕೊಂಡು ರಾಜ್ಯದಲ್ಲಿ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತು ಆಗಿರುವಂತಹ ಡೆವಲಪ್ಮೆಂಟ್ಗಳ ಮೇಲೆ ಚರ್ಚೆ ಕೂಡ ಆಗ್ಬೋದು. ಸೊ ಈ ಒಂದು ಹೈ ವೋಲ್ಟೇಜ್ ಲಂಚ್ ಮೀಟಿಂಗ್ ಏನಿದೆ, ಸೊ ಈ ಲಂಚ್ ಮೀಟಿಂಗ್ ಇನ್ನೇನು ಕೆಲವು ಹೊತ್ತಿನಲ್ಲಿ ಆರಂಭವಾಗುತ್ತೆ. ಊಟ ಮಾಡ್ಕೊಂಡು ಇಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಇದಾದ ಬಳಿಕ ಈ ಒಂದು ಮೀಟಿಂಗ್ನ ಸಂದೇಶ ಏನು ಹೈಕಮಾಂಡ್ಗೆ ಯಾವ ರೀತಿ ತಲುಪುತ್ತೆ, ಏನು ತಲುಪುತ್ತೆ, ಅದಾದ ನಂತರ ಏನೇನು ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಸಭಾ ಕಾರ್ಯಕ್ರಮ ಆದ ನಂತರ ಒಂದು ಲಂಚ್ ಮೀಟಿಂಗನ್ನು ಈಗ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಅರೇಂಜ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ಲಂಚ್ ಮೀಟಿಂಗಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗಿರುವಂಥದ್ದು. ಇಲ್ಲಿ ಏನು ಅಲ್ಲಿ ಕೆ ಸಿ ವೇಣುಗೋಪಾಲ್ ಎಲ್ಲ ಸಿ ಎಂ ಕೂತ್ಕೊಳ್ಬೋದು. ಅದರ ಜೊತೆಗೆ ಇಲ್ಲಿ 8 ಚೇರ್ಗಳನ್ನು ಹಾಕಿರುವಂಥದ್ದು. ಸೊ ಇಲ್ಲಿ 8ರಿಂದ 9 ಜನರು ಕೂತ್ಕೊಂಡು ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಆ ಕಡೆ ಭಾಗದಲ್ಲಿ ಒಂದು 4-5 ಜನ ಕೂರ್ಬೋದು. ಅಂದರೆ ಹಾರ್ಡ್ಲಿ ಒಂದು 10ರಿಂದ 12 ಜನ ಕೂತ್ಕೊಂಡು ಇಲ್ಲಿ ಡಿನ್ನರ್ ಅಂದರೆ ಲಂಚ್ ಮೀಟಿಂಗನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಕೊಳ್ಳಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯಿತು. ಈಗ ಲಂಚ್ ಮೀಟಿಂಗ್ ತುಂಬ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದರೆ ಇವತ್ತು ಕೆ ಸಿ ವೇಣುಗೋಪಾಲ್ ಜೊತೆ ಸಿ ಎಂ ಸಿದ್ದರಾಮಯ್ಯ ಮತ್ತು ವಿವಿಧ ಸಚಿವರು ಎಲ್ಲರೂ ಕೂಡ ಈ ಒಂದು ಮೀಟಿಂಗನ್ನು ಮಾಡುವಂಥದ್ದು. ಸಾಕಷ್ಟು ಅಂದರೆ ಊಟವನ್ನು ಮಾಡ್ಕೊಂಡು ರಾಜ್ಯದಲ್ಲಿ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತು ಆಗಿರುವಂತಹ ಡೆವಲಪ್ಮೆಂಟ್ಗಳ ಮೇಲೆ ಚರ್ಚೆ ಕೂಡ ಆಗ್ಬೋದು. ಸೊ ಈ ಒಂದು ಹೈ ವೋಲ್ಟೇಜ್ ಲಂಚ್ ಮೀಟಿಂಗ್ ಏನಿದೆ, ಸೊ ಈ ಲಂಚ್ ಮೀಟಿಂಗ್ ಇನ್ನೇನು ಕೆಲವು ಹೊತ್ತಿನಲ್ಲಿ ಆರಂಭವಾಗುತ್ತೆ. ಊಟ ಮಾಡ್ಕೊಂಡು ಇಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಇದಾದ ಬಳಿಕ ಈ ಒಂದು ಮೀಟಿಂಗ್ನ ಸಂದೇಶ ಏನು ಹೈಕಮಾಂಡ್ಗೆ ಯಾವ ರೀತಿ ತಲುಪುತ್ತೆ, ಏನು ತಲುಪುತ್ತೆ, ಅದಾದ ನಂತರ ಏನೇನು ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.